ನಿಮ್ಮ ಡಾಕ್ಟರ್ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶುಭಶ್ರೀ ಜೈನ್. ಒತ್ತಡದ ಜೀವನ, ಬದಲಾಗ್ತಿರುವ ಜೀವನ ಶೈಲಿ, ಜನರಿಗೆ ನೂರಾರು ಆರೋಗ್ಯ ಸಮಸ್ಯೆ, ಯಾವ ಸಮಸ್ಯೆಗೆ ಯಾವ ಚಿಕಿತ್ಸೆ ಅನ್ನೋದೇ ದೊಡ್ಡ ಚಿಂತೆ. ಇಂತಹ ಸಮಸ್ಯೆ ಇರೋರಿಗೆ ಒಂದೇ ವೇದಿಕೆಯಲ್ಲಿ ಸಿಗುತ್ತೆ ಉತ್ತರ. ಇದೇ ಟಿವಿ9ನ ವಿಶೇಷ ಕಾರ್ಯಕ್ರಮ ನಿಮ್ಮ ಡಾಕ್ಟರ್. ವಯಸ್ಸಾದಂತೆ ಆರೋಗ್ಯದಲ್ಲಿ ಏರುಪೇರಾಗೋದು ಸಾಮಾನ್ಯ. ಅದರಲ್ಲೂ 40 ವರ್ಷ ದಾಟಿದ ಮೇಲಂತೂ ಮೊಣಕಾಲಿನ ಸಮಸ್ಯೆ ಕಾಣಿಸಿಕೊಳ್ಳುತ್ತೆ. ಅಧಿಕ ತೂಕ, ಕ್ಯಾಲ್ಸಿಯಂ ಕೊರತೆ, ಅನುಚಿತ ವ್ಯಾಯಾಮ, ಮೊಣಕಾಲು ಚಿಪ್ಪಿನ ಸವೆತ, ಹೀಗೆ ಅನೇಕ ಕಾರಣಗಳಿಂದ ಮೊಣಕಾಲಿನ ನೋವು ಕಾಣಿಸಿಕೊಳ್ಳುತ್ತೆ. ಒಮ್ಮೆ ಈ ನೋವು ಕಾಣಿಸಿಕೊಂಡ್ರೆ ಸಾಕು, ಜೀವನೋತ್ಸಾಹವನ್ನ ಕುಗ್ಗಿಸಿಬಿಡುತ್ತೆ. ಮೊಣಕಾಲು ನೋವು ಅನುಭವಿಸಿದವರಿಗೆ ಗೊತ್ತು, ಆ ನೋವಿನಿಂದ ಹೊರಬರೋದು ನಿಜಕ್ಕೂ ತ್ರಾಸದಾಯಕ. ಹಾಗಾದ್ರೆ ಇದಕ್ಕೆ ಸೂಕ್ತ ಪರಿಹಾರ ಇದೆಯಾ? ಇದೆ. ಅದರಲ್ಲೂ ಸರ್ಜರಿ ಇಲ್ಲದೆ ಗುಣಪಡಿಸಬಹುದು. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡಲಿದ್ದಾರೆ ಎಪಿಯಾನ್ ಪೇನ್ ಮ್ಯಾನೇಜ್ಮೆಂಟ್ ರಿಜನರೇಟಿವ್ ಸೆಂಟರ್ನ ವೈದ್ಯರಾದ ಡಾಕ್ಟರ್ ವಿದ್ಯಾ ಭಂಡಾರು ಅವರು. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಫಸ್ಟ್ ಆಫ್ ಆಲ್ ಡಾಕ್ಟರ್, ಈ PRP ಟ್ರೀಟ್ಮೆಂಟ್ ಬಗ್ಗೆ ನಾವು ಸ್ಕಿನ್ ಬಗ್ಗೆ ಆಗಿರ್ಬೋದು ಅಥವಾ ಹೇರ್ ಬಗ್ಗೆ ಕೇಳಿದ್ವಿ. ಆದರೆ ಈ ನೀ ಜಾಯಿಂಟ್ ಪೇನ್ಗೂ ಕೂಡ ಇದನ್ನ ಬಳಸಲಾಗುತ್ತೆ, ಈ ಟ್ರೀಟ್ಮೆಂಟ್ನ ನೀಡಲಾಗುತ್ತೆ ಅಂತ ಹೇಳಲಾಗ್ತಿದೆ. ಹೇಗೆ ಇದು PRP ಟ್ರೀಟ್ಮೆಂಟ್ ಅಂದರೆ ಏನು? ಸೊ ಈಗ PRP ಅಂದರೆ ಅದು ಹೆಸರಲ್ಲೇ ಬರುತ್ತೆ, ಪ್ಲೇಟ್ಲೆಟ್ ರಿಚ್ ಪ್ಲಾಸ್ಮಾ ಥೆರಪಿ, ರೀಜನರೇಟಿವ್ ಥೆರಪಿ. ಇದು ಹೇರ್ಗಾಗಲಿ ಸ್ಕಿನ್ಗಾಗಲಿ ಇದೆಲ್ಲ ಏಜ್ ರಿಲೇಟೆಡ್ ಚೇಂಜಸ್. ಇದು ಮಂಡಿನೂ ಅಷ್ಟೇ, ಮಂಡಿ, ಭುಜ ಇಲ್ಲ ಬೆನ್ನು, ಇದೂ ಏಜ್ ರಿಲೇಟೆಡ್ ಡಿಜನರೇಷನ್ ಆಗ್ತಾ ಬರುತ್ತೆ. ಸೊ ಏಜ್ ರಿಲೇಟೆಡ್ ಡಿಜನರೇಷನ್ ಆಗ್ತಾ ಇದ್ದರೆ ನಾವು ಪ್ಲೇಟ್ಲೆಟ್ಸಲ್ಲಿ ಗ್ರೋತ್ ಫ್ಯಾಕ್ಟರ್ಸ್ ಅಂತ ಇರುತ್ತೆ. ಅದರಲ್ಲಿ ಏನಾದರೂ ಟಿಶ್ಯೂ ಡ್ಯಾಮೇಜ್ ಆದರೆ, ವೇರ್ ಆ್ಯಂಡ್ ಟೇರ್ ಆದರೆ, ವಯಸ್ಸಿಂದ ಸೌದಿದ್ರೆ ಆ ಕಡೆ ಈ ಪ್ಲೇಟ್ಲೆಟ್ಸ್ ನಾವು ಕೊಟ್ಟಿದ್ರೆ ಆ ಪ್ಲೇಟ್ಲೆಟ್ಸ್ ಇರೋ ಗ್ರೋತ್ ಫ್ಯಾಕ್ಟರ್ಸ್ ಆ ಸೆಲ್ಸ್ ಅಂದರೆ ಅಲ್ಲಿ ಹೋಸ್ಟ್ ಸೆಲ್ಸ್, ಈ ಕಡೆ ಆದರೆ ಕಾಂಡ್ರೋಸೈಟ್ಸ್ ಇಲ್ಲ ಮಸಲ್ ಆದರೆ ಮಯೋಸೈಟ್ಸ್, ಟೆಂಡೋಸೈಟ್, ಇವೆಲ್ಲ ಈ ಸೆಲ್ಸ್ನಲ್ಲಿ ಸ್ಟಿಮ್ಯುಲೇಟ್ ಮಾಡಿಬಿಟ್ಟು ಇಟ್ ಸ್ಟಾರ್ಟ್ಸ್ ರೀಜನರೇಟಿಂಗ್. ಇದೇ ರೀಜನರೇಟಿವ್ ಥೆರಪಿನೂ ಅಂತ ಹೇಳ್ತಾರೆ. ಇದೆಲ್ಲ ಆರ್ಥೋಬಯೋಲಾಜಿಕ್ಸ್ ಅಂದರೆ ನ್ಯಾಚುರಲ್ ಹೀಲಿಂಗ್ ಪ್ರಾಸೆಸ್ನೇ ನಾವು ಯೂಸ್ ಮಾಡಿಬಿಟ್ಟು ಏನೇನು ಡ್ಯಾಮೇಜ್ ಆಗಿದೆಯೋ, ಮಂಡಿ ಆಗಿ ಭುಜ ಆಗಲಿ ಬೆನ್ನಾದರೆ ನ್ಯಾಚುರಲ್ ಟ್ರೀಟ್ಮೆಂಟ್, ನ್ಯಾಚುರಲ್ ಪ್ರಾಸೆಸ್ ಆಗಿ ವಾಸಿ ಮಾಡ್ತೀವಿ. ಇದೇ PRP ಟ್ರೀಟ್ಮೆಂಟ್. ಸೊ ಈಗ ಇತ್ತೀಚೆಗೆ ನಾವು ತುಂಬ ಕೇಳಿಸ್ಕೊಂಡು ಎಲ್ಲ ಜಾಯಿಂಟ್ಸ್ಗೆ, ಎಲ್ಲ ಮಸಲ್ಸ್ಗೆ ಮತ್ತು ಸ್ಪೋರ್ಟ್ಸ್ ಇಂಜರೀಸ್ಗೆ ಎವ್ರಿಥಿಂಗ್ ವಿ ಕ್ಯಾನ್ ಟ್ರೀಟ್ ವಿತೌಟ್ ಎನಿ ಸರ್ಜರಿ, ವಿತ್ ಸ್ಮಾಲ್ ಇಂಜೆಕ್ಷನ್ಸಿಂದಾನೇ ಟ್ರೀಟ್ ಮಾಡ್ಬೋದು, ವಾಸಿ ಮಾಡ್ಬೋದು. ಓಕೆ ಡಾಕ್ಟರ್, ಯೂಶ್ವಲಿ ನಾವೆಲ್ಲ ಕೇಳಿರುವಂಥದ್ದು ಈ ನೀ ಪೇನ್ ಇರ್ಬೋದು ಅಥವಾ ಜಾಯಿಂಟ್ ಪೇನ್ ಇರ್ಬೋದು, ಇದಕ್ಕೆ ಪರಿಹಾರ ಅನ್ನೋದಾದರೆ ಸರ್ಜರಿ ಅನ್ನುವಂಥದ್ದು. ಬಟ್ ಸರ್ಜರಿಗೆ ರಿಪ್ಲೇಸ್ಮೆಂಟ್ ಈ PRP ಟ್ರೀಟ್ಮೆಂಟಾ ಹೇಗೆ? ಸೊ ಡೆಫಿನೆಟ್ಲಿ ಇಟ್ ವಿಲ್ ಬಿ ರಿಪ್ಲೇಸ್ಮೆಂಟ್. ಈ ಮುಂಚೆಯಿಂದ ತುಂಬ ವರ್ಷದಿಂದ ಒಂದು ಪ್ರೋಟೋಕಾಲ್ ನಡೀತಾ ಇದೆ. ಫಸ್ಟು ಪೇಯ್ನ್ ಬಂದರೆ ಪೇಯ್ನ್ ಕಿಲ್ಲರ್ಸ್ ತೊಗೊಂಡು ಇಲ್ಲ ಸ್ವಲ್ಪ ವ್ಯಾಯಾಮ ಮಾಡಿಬಿಟ್ಟು ಪೋಸ್ಟ್ಪೋನ್ ಮಾಡಿಬಿಟ್ಟು ತುಂಬ ಪೇಯ್ನ್ ಎಲ್ಲ ಬೇರ್ ಮಾಡಿಬಿಟ್ಟು ಲಾಸ್ಟಿಗೆ ಸರ್ಜರಿ ಮಾಡ್ತೀವಿ. ಈ ಮಂಡಿ ತೊಗೊಳ್ಳಿ, ಮಂಡಿ ಮೊಣಗಾಲು ಪೇಯ್ನ್ ಏನಕ್ಕೆ ಬರುತ್ತೆ? ತುಂಬ ಜನ 50 ಮೇಲೆ ಬರೋದು ಮಂಡಿ ಸೌದಿದೆ ಅಂತ ಹೇಳ್ತಾರೆ. ಮಂಡಿ ಸೌದಿದೆ ಅದೊಂದು ಡಿಸೀಸಾ ಅಂತ ತೊಗೊಂಡ್ರೆ ಅದು ಡಿಸೀಸೇ ಅಲ್ಲ, ಏಜ್ ರಿಲೇಟೆಡ್ ಪ್ರಾಸೆಸ್ ಅದು. ಸೊ ಈ ಏಜ್ ರಿಲೇಟೆಡ್ ಪ್ರಾಸೆಸ್ಗೆ ಸರ್ಜರಿ ಏಕೆ ಮಾಡಬೇಕು? ಫಾರ್ ಎ ಸ್ಮಾಲ್ ಡಿಜನರೇಷನ್, ಏಜ್ ರಿಲೇಟೆಡ್ ಚೇಂಜಿಗೆ ನಾವೇನು ಮಾಡ್ತೀವಿ, ಟೋಟಲ್ ಈ ತೊಗೊಲಿ, ಇದು ಮಂಡಿ. ಈ ಮಂಡಿಯಲ್ಲಿ ಏಜಲ್ಲಿ ಏನು ಸೌದಿಯುತ್ತೆ ಅಂದರೆ ಕಾರ್ಟಿಲೇಜ್ ಕಾಮನ್ ಆಗಿ, ಮತ್ತು ಮೆನಿಸ್ಕೈ ವೇರ್ ಆ್ಯಂಡ್ ಟೇರ್ ಆಗ್ಬೋದು, ಇಲ್ಲ ಲಿಗಮೆಂಟ್ಸ್ ಇರ್ಬೋದು, ಇದೆಲ್ಲ ಏಜ್ ರಿಲೇಟೆಡ್ ಚೇಂಜಸ್. ಸರ್ಜರಿ ಎಲ್ಲ ಏನು ಮಾಡ್ತೀವಿ, ಎಲ್ಲ ಟೋಟಲ್ ಇದೆಲ್ಲ ಬೋನ್ಸ್ ಎಲ್ಲ ತೆಗೆದ್ಬಿಟ್ಟು ಇಂಪ್ಲಾಂಟ್ಸ್ ಹಾಕ್ತೀವಿ ಫಾರ್ ಎ ಸ್ಮಾಲ್ ಲಾಸ್ ಇನ್ ದ ಕಾರ್ಟಿಲೇಜ್. ಇದಕ್ಕೆ ಏನಕ್ಕೆ ನಾವು ಸರ್ಜರಿ ಮಾಡಬೇಕು ಅಂತ ರಿಸರ್ಚಲ್ಲಿ ಸೊ ಪ್ಲೇಟ್ಲೆಟ್ ರಿಚ್ ಪ್ಲಾಸ್ಮಾ PRP ತುಂಬ ಅಂದರೆ ಯೂಸ್ಫುಲ್ ಇದಕ್ಕೆ. ಅದೇ ಇದು ವಿತೌಟ್ ಎನಿ ಸರ್ಜರಿನೇ ವಾಸಿ ಆಗುತ್ತೆ ಅಂತ ರಿಸರ್ಚಲ್ಲಿ ಬಂದಿದೆ, ಅದು ಗೈಡ್ಲೈನ್ಸ್ ಬಂದಿದೆ, ಪ್ರೋಟೋಕಾಲ್ಸ್ ಬಂದಿದೆ. ಬಟ್ ಇದು ಫಾರ್ ಸೋ ಮೆನಿ ರೀಸನ್ಸ್, ಬೇರೆ ಬೇರೆ ರೀಸನ್ಸಿಂದ ಅದು ಪಾಪ್ಯುಲರೈಸ್ ಆಗಿಲ್ಲ. ಬಟ್ ತುಂಬ ವರ್ಷದಿಂದನೇ ಇದಿದೆ. ಸೊ ಈ ರಿಸರ್ಚಲ್ಲಿ, ಅಲೋಪತಿ ರಿಸರ್ಚಲ್ಲೇ ನಾನ್ ಸರ್ಜಿಕಲ್ ಟ್ರೀಟ್ಮೆಂಟ್ ಅಂತ ಈ PRPಯಲ್ಲಿ ಡೆಫಿನೆಟ್ಲಿ ಸ್ಟಾರ್ಟಿಂಗಲ್ಲೇ ನಾವು ನೋಡಿಕೊಂಡು ನೀಟಾಗಿ ಟ್ರೀಟ್ ಮಾಡಿದ್ರೆ ವಿ ಕ್ಯಾನ್ ಡೆಫಿನೆಟ್ಲಿ ಅವಾಯ್ಡ್ ಸರ್ಜರಿ. ಈ ಏಜ್ ರಿಲೇಟೆಡ್ ಚೇಂಜಸ್ಗೆ ನಾವು ದೊಡ್ಡ ಸರ್ಜರಿ ಬೇಕಾಗಿಲ್ಲ ಅಂತ ರಿಸರ್ಚಲ್ಲೇ ಇದು ಗೊತ್ತಾಗಿದೆ. ಆ್ಯಂಡ್ ನಾವು ವಿ ಪಾಪ್ಯುಲರೈಸ್ ಅಂದು ಪ್ರೋಟೋಕಾಲ್ ಎಲ್ಲ ಮಾಡಿರೋದು ಆ್ಯಂಡ್ ಗೈಡ್ಲೈನ್ಸ್ ಎಲ್ಲ ಮಾಡಿರೋದು. ಈಗ ಇಂಡಿಯನ್ಸ್ಗೆ ಹೇಗೆ ಇದು ಯೂಸ್ ಆಗುತ್ತೆ ಒಂದು ಪ್ರಾಪರ್ ಸ್ಟ್ಯಾಂಡರ್ಡೈಸ್ ಮಾಡಿರೋದು ಎಪಿಯಾನ್. This I can proudly say that we did this and without any surgery we can heal the knee joint pains. And
ಎಸ್ ಡಾಕ್ಟರ್, ತಾವೇ ಹೇಳ್ದಂಗೆ ಇದು ಫಸ್ಟ್ ಹಾಸ್ಪಿಟಲ್ ಸೆಂಟರ್ ಇರುವಂಥದ್ದು. ಆಮೇಲೆ ಟ್ರೀಟ್ಮೆಂಟ್ ಪ್ರೊಸೀಜರ್ ಹೇಗೆ PRP ಟ್ರೀಟ್ಮೆಂಟ್ ಜೊತೆಗೆ ಆಸ್ಟಿಯೋ ಆರ್ಥ್ರೈಟಿಸ್ಗೂ ಇದನ್ನ ಬಳಸಲಾಗುತ್ತಾ ಹೇಗೆ ಈ ಟ್ರೀಟ್ಮೆಂಟ್ ಅನ್ನು? ಸೊ ಆಸ್ಟಿಯೋಆರ್ಥ್ರೈಟಿಸ್ ಅಂದ್ರೇ ಏಜ್ ರಿಲೇಟೆಡ್ ಚೇಂಜ್ ನಾನು ಹೇಳಿದ್ದೀನಲ್ವ. ಸೊ ಅದರ್ ಕಾಸಸ್ ಆಫ್ ಆಸ್ಟಿಯೋಆರ್ಥ್ರೈಟಿಸ್ ಇರುತ್ತೆ, ರುಮಟಾಯ್ಡ್ ಆರ್ಥ್ರೈಟಿಸ್ ಅದೆಲ್ಲ ಡಿಫರೆಂಟ್. ನಾರ್ಮಲ್ ಏಜ್ ರಿಲೇಟೆಡ್ ಆಸ್ಟಿಯೋಆರ್ಥ್ರೈಟಿಸ್ ಅಂದರೆ ಮಂಡು ಸವಿಯೋದೆ. ಸೊ ಇದಕ್ಕೂ ಅಷ್ಟೇ, ಈ ಮಂಡಿ ಸವಿಯೋದಲ್ಲಿ ಕಾರ್ಟಿಲೇಜ್ ಲಾಸ್ ಆಗುತ್ತೆ. ಆ್ಯಂಡ್ ಡೆಫಿನೆಟ್ಲಿ PRP ವಿಲ್ ಬಿ ಹೆಲ್ಪ್ಫುಲ್ ಫಾರ್ ಆಲ್ ಸ್ಟೇಜಸ್. ಅಂದರೆ ಇದೇ ಸ್ಟೇಜಲ್ಲಿ ಮಾಡಬೇಕು ಅದು ಸ್ಟೇಜಲ್ಲಿ ನಾವೇನು ಮಾಡ್ತೀವಿ, ಫಸ್ಟ್ ಪೇಷಂಟ್ ಬಂದರೆ ಕ್ಲಿನಿಕಲಾಗೆ ನೋಡ್ಕೊತೀವಿ ಎಲ್ಲಿಂದ ಪೇಯ್ನ್ ಬರ್ತಾಯಿದೆ. ಪೇಯ್ನ್ ಬಿಕಾಸ್ ಆಫ್ ದ ಕಾರ್ಟಿಲೇಜಾ, ಮೆನಿಸ್ಕಯ, ಅವ್ರಿಗೆ ಏನಾದರೂ ಇಂಜುರಿ ಆಗಿದ್ರೆ, ಯಂಗ್ಸ್ಟರ್ಸ್ ಇರಲಿ ಏನಾದರೂ ಇಂಜುರೀಸಿಂದ ಪೇಯ್ನ್ ಬರ್ತಾರೆ ಅದೆಲ್ಲ ನೋಡಿಕೊಂಡು ಮತ್ತು ವಿಲ್ ಡೂ ಎ ಮಸ್ಕ್ಯುಲೋಸ್ಕೆಲ್ಟಲ್ ಅಲ್ಟ್ರಾಸೌಂಡ್, ಹೈ ರೆಸಲ್ಯೂಷನ್ ಅಲ್ಟ್ರಾಸೌಂಡ್ ಮಾಡಿಬಿಟ್ಟು ವಿ ವಿಲ್ ಸಿ ಕಾರ್ಟ್ಲೇಜ್ ಆದರೆ ಎಷ್ಟು ಕಮ್ಮಿ ಆಗಿದೆ. ಅದು ತುಂಬ ಇಂಪಾರ್ಟೆಂಟ್. ನಮಗೆ ಎಷ್ಟು ಸಿಟ್ಟಿಂಗ್ಸ್ ಪ್ಲಾಸ್ಮಾ ಥೆರಪಿ ಬೇಕಾಗುತ್ತೆ ಅಂತ ಕಾರ್ಟ್ಲೇಜ್ ಥಿಕ್ನೆಸ್ ಮೇಲೆ ಡಿಪೆಂಡ್ ಆಗುತ್ತೆ, ಅದು ನೋಡ್ಕೊತೀವಿ. ಮತ್ತು ಮೆನಿಸ್ಕೈ, ಲಿಗಮೆಂಟ್ಸ್, ಮಸಲ್ಸ್, ಬರ್ಸಾ ಇದೆಲ್ಲ ಅಡ್ಜಸೆಂಟ್ ಸಾಫ್ಟ್ ಟಿಶ್ಯೂ ಎಲ್ಲ ಮಂಡಿಯಲ್ಲಿ ನೋಡ್ತೀವಿ. ಆ ಮಂಡಿಯಲ್ಲಿ ನೋಡಿಕೊಂಡು ನಾವು ಎಷ್ಟು ಸಿಟ್ಟಿಂಗ್ಸ್ ಪ್ಲಾಸ್ಮಾ ಥೆರಪಿ ಬೇಕು ಅಂತ ಹೇಳಿ. ಆ್ಯಂಡ್ ಆಸ್ಟಿಯೋಆರ್ಥ್ರೈಟಿಸ್ ಡೆಫಿನೆಟ್ಲಿ ವಿ ಕ್ಯಾನ್ ಟ್ರೀಟ್ ಆಲ್ ಸ್ಟೇಜಸ್ ಆಫ್ ಅರ್ತ್. ಇದಕ್ಕೆ ಮಾಡಬೇಕು ಇದಕ್ಕೆ ಮಾಡಬಾರ್ದು ಅಂತ ಯಾವುದೂ ಇಲ್ಲ. ಬಟ್ ಒಂದೊಂದು ಆ ಕಡೆ ಏನಾದರೂ ಇನ್ಫೆಕ್ಷನ್ ಥರ ಇದ್ದರೆ ಆರ್ ಸಮ್ ಅದರ್ ಕಂಡೀಷನ್ಸ್ ಲೈಕ್ ಕ್ಯಾನ್ಸರ್ ಅರೌಂಡ್ ದ ನೀ ಅವ್ರ ಪ್ಲೇಟ್ಲೆಟ್ಸ್ ಏನಾದರೂ ಪ್ರಾಬ್ಲಮ್ ಇದ್ದರೆ ಬಿಟ್ಟು ಬೇರೆ ಎಲ್ಲ ಕಂಡೀಷನ್ಸಲ್ಲಿ ನಾವು ಈ ಪ್ಲಾಸ್ಮಾ ಥೆರಪಿ 100% ಸೇಫಾಗಿ ಮಾಡ್ಬೋದು ಅವರು. ಓಕೆ ಡಾಕ್ಟರ್, ಇನ್ನು PRP ಟ್ರೀಟ್ಮೆಂಟ್ ಅನ್ನುವಂಥದ್ದು ಪೇಯ್ನ್ ಮ್ಯಾನೇಜ್ಮೆಂಟ್ ಟ್ರೀಟ್ಮೆಟ್, ಇದು ಸರ್ಜರಿಗೆ ರಿಪ್ಲೇಸ್ಮೆಂಟ್ ಹೇಗಾಗುತ್ತೆ? ಸೊ ಈಗ ಪೇಯ್ನ್ ಏನಕ್ಕೆ ಬರ್ತಾ ಇದೆ ಫಸ್ಟ್ ತಗೊಳ್ಳಿ. ಪೇಯ್ನ್ ಬಿಕಾಸ್ ಆಫ್ ಲಾಸ್ ಆಫ್ ಕಾರ್ಟ್ಲೇಜ್. ಯಾವುದು ಪ್ರಾಬ್ಲಮ್ ಬಂದರೆ ಅದು ವಾಸಿ ಮಾಡಿದ್ರೆ ಪೇಯ್ನ್ ಡೆಫಿನೆಟ್ಲಿ ಕಮ್ಮಿ ಆಗುತ್ತೆ. ಸರ್ಜರಿ ರಿಪ್ಲೇಸ್ಮೆಂಟ್ ಅಂದರೆ ನಾವು ಕಾರ್ಟ್ಲೇಜ್ ಡ್ಯಾಮೇಜ್ ಆಗಿರೋಕ್ಕೂ ವಿ ಆರ್ ರಿಪ್ಲೇಸಿಂಗ್ ದ ಟೋಟಲ್ ಬೋನ್ಸ್. ಬೇಕಾಗಿಲ್ಲ, ಎಲ್ಲಿ ಡ್ಯಾಮೇಜ್ ಆಗಿದೆ ಅದು ಮಾತ್ರ ವಾಸಿ ಮಾಡಿದ್ರೆ ಟೋಟಲಿ ಹಿ ವಿಲ್ ಬಿ ಔಟ್ ಆಫ್ ದ ಪೇಯ್ನ್. ಆ್ಯಂಡ್ ಆ ಫಿಸಿಯೋಥೆರಪಿ ರಿಹ್ಯಾಬಿಲಿಟೇಷನ್ ಇರುತ್ತೆ ವಿಚ್ ಪ್ಲೇಸ್ ಅನ್ ಇಂಪಾರ್ಟೆಂಟ್ ರೋಲ್ ಇನ್ ಅವರ್ ಟ್ರೀಟ್ಮೆಂಟ್. ಎಲ್ಲ ಮಸಲ್ಸ್ ಸ್ಟ್ರೆಂತ್ ಸ್ಟ್ರಾಂಗ್ ಇದ್ದರೆ ದೆನ್ ಮಂಡಿ ಮೇಲೆ ಮತ್ತೆ ಸ್ಟ್ರೆಸ್ ಬೀಳಲ್ಲ, ಮತ್ತೇನೋ ಅವ್ರಿಗೆ ಮತ್ತೆ ಪ್ರಾಬ್ಲಮ್ ಬರಲ್ಲ. ಸೊ ಕಾರ್ಟಿಲೇಜ್ ಲಾಸ್ಗೆ ಟೋಟಲ್ ಅದೆಲ್ಲ ರೀಪ್ಲೇಸ್ ಮಾಡಿಬಿಟ್ಟು ಒಂದು ಸರ್ಜರಿ ಬೇಕಾಗಿಲ್ಲ. ನಾವೇನು ಮಾಡ್ತೀವಿ, ಅದೇನು ಲಾಸ್ ಆಗಿದೆ ಅದು ಮಾತ್ರ ಟ್ರೀಟ್ ಮಾಡ್ತೀವಿ. ಆ್ಯಂಡ್ ಹಿ ವಿಲ್ ಬಿ ಔಟ್ ಆಫ್ ಪೇಯ್ನ್. ಪೇಯ್ನ್ ಕಮ್ಮಿ ಆಗಿದ್ರೆ ಅವರು ಫಿಸಿಯೋಥೆರಪಿ ಮಾಡ್ತಾರೆ, ಅವ್ರ ಆ್ಯಕ್ಟಿವಿಟೀಸ್ ಅವ್ರು ರೊಟೀನಾಗೆ ಹೋಗ್ತಾರೆ. ಸೊ ಡೆಫಿನೆಟ್ಲಿ ಹಿಲ್ ಬಿ ಫೈನ್ ಆ್ಯಕ್ಚುಲಿ ಪೇಷಂಟ್. ಓಕೆ ಡಾಕ್ಟರ್, ಇನ್ನು ಶುಗರ್ ಮತ್ತು ಅಂದರೆ ಡಯಾಬಿಟಿಕ್ ಇರುವಂಥವರು ಜೊತೆಗೆ ಹಾರ್ಟ್ ಪ್ರಾಬ್ಲಮ್ ಇರುವಂಥವರಿಗೆ ಈ PRP ಟ್ರೀಟ್ಮೆಂಟ್ನ ನೀಡಲಾಗುತ್ತಾ ಹೇಗೆ? ಸೊ ಡೆಫಿನೆಟ್ಲಿ ಈಗ ಸರ್ಜರಿ ತಗೊಳ್ಳಿ, ಶುಗರ್ ಇದ್ದರೆ ಅವ್ರಿಗೆ ಒಬ್ರೊಬ್ರಿಗೆ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇರುತ್ತೆ, ಇಲ್ಲ ಅಂದರೆ ಕಂಪ್ಲೀಟಾಗಿ ಹೀಲ್ ಆಗಲ್ಲ. ಹಾರ್ಟ್ ಕಿಡ್ನಿ ಕಂಡೀಷನ್ಸ್ ಏನಾದರೂ ಇದ್ದರೆ ಸರ್ಜರಿ ಮಾಡೋಕ್ಕಾಗಲ್ಲ ಆ ಥರ. ಬಟ್ ಪ್ಲಾಸ್ಮಾ ಥೆರಪಿ ನಾವು ಮಾಡೋದು, ಪ್ಲಾಸ್ಮಾ ಅಂದ್ರೇ ಪೇಷಂಟ್ ಓನ್ ಬ್ಲಡ್. ಪೇಷಂಟ್ ಬ್ಲಡ್ಡಿಂದಾನೇ ಅದರಲ್ಲಿರೋ ಪ್ಲೇಟ್ಲೆಟ್ಸ್ ಇರೋ ಗ್ರೋತ್ ಫ್ಯಾಕ್ಟರ್ಸಿಂದಾನೇ ನಾವು ಏನೇನು ಡ್ಯಾಮೇಜ್ ಆಗಿದೆ, ಏನೇನು ವೇರ್ ಆ್ಯಂಡ್ ಟೇರ್ ಆಗಿದೆಯೋ ಮಂಡ್ಯದಲ್ಲಿ ಅದು ವಾಸಿ ಮಾಡ್ತೀವಿ. ಸೊ 100% ಎಲ್ಲರಿಗೂ ಮಾಡ್ಬೋದು. ನಾನು ಈಗನೇ ಹೇಳಿದ್ದೀನಲ್ವ. ಸೊ ವೆರ್ ದ ಪ್ಲೇಟ್ಲೆಟ್ಸಲ್ಲಿ ಸ್ವಲ್ಪ ಒಂದೊಂದು ಕಂಡೀಷನ್ಸ್ ಕ್ಯಾನ್ಸರ್ ಆಗಿರಿ, ಆ ಥರ ಏನಾದರೂ ಪ್ರಾಬ್ಲಮ್ ಇದ್ದರೆ, ಅವ್ರ ಮಂಡಿ ಸುತ್ತ ಏನಾದರೂ ಇನ್ಫೆಕ್ಷನ್ ಆ ಥರ ಇದ್ದರೆ ಅದು ಬಿಟ್ಟು ಬೇರೆ ಕಂಡೀಷನ್ಸ್ ಎಲ್ಲ ಇದರ್ ಇಟ್ಸ್ ಎ ಹಾರ್ಟ್ ಸ್ಟ್ರೋಕ್ ಆರ್ ಎ ಬ್ರೈನ್ ಸ್ಟ್ರೋಕ್ ಆರ್ ಕಿಡ್ನಿ ಪ್ರಾಬ್ಲಮ್, ಲಿವರ್ ಪ್ರಾಬ್ಲಮ್, ಎನಿ ಅದರ್ ಕಂಡೀಷನ್ಸ್ 100% ಸೇಫ್ಲಿ ವಿ ಕ್ಯಾನ್ ಡೂ ದ ಟ್ರೀಟ್ಮೆಂಟ್ ಪ್ಲಾಸ್ಮಾ ಥೆರಪಿ. ನಾಟ್ ಓನ್ಲಿ ಫಾರ್ ದ ನೀ, ಜಾಯಿಂಟ್ಗೆ, ಸ್ಪೈನ್ಗೆ, ಮತ್ತು ಶೋಲ್ಡರ್ ಜಾಯಿಂಟ್ಗೆ, ಬೆನ್ನಿಗೆ, ಎನಿ ಸ್ಮಾಲ್ ಜಾಯಿಂಟ್ಸ್ ಆಲ್ಸೋ ವಿ ಕ್ಯಾನ್ ಟ್ರೀಟ್. ಈ ಕಡೆನೂ ಇರುತ್ತೆ. ಇದು ಕಾಮನ್ ಆಗಿ ಈಗ ಸೆಲ್ ಫೋನ್ಸ್ ಯೂಸ್ ಮಾಡ್ತಾರೆ, ಈ ಜಾಯಿಂಟ್ ತುಂಬ ಡಿಜನರೇಟ್ ಆಗ್ತಾ ಇದೆ. ಸೋ ಮೆನಿ ವಿಲ್ಕಮ್ ಯಂಗ್ಸ್ಟರ್ಸ್ 40ಇಂದಾನೇ, ಬಿಕಾಸ್ ಇದು ನಾವು ತುಂಬ ಕಾಮನ್ ಮೂಮೆಂಟ್. ಈಗ ಈ ಜಾಯಿಂಟ್ ಕಾರ್ಪೋಮೆಟಾಕಾರ್ಪಲ್ ಜಾಯಿಂಟ್ ಫಸ್ಟ್ ಇದು ಹ್ಯಾಂಡಲ್ಲಿ ತುಂಬ ಕಾಮನ್ ಆಗಿ ಡಿಜನರೇಟ್ ಆಗುತ್ತೆ. ಇದನ್ನು ನಾವು ಟ್ರೀಟ್ ಮಾಡ್ತೇವೆ. ಎವ್ರಿ ಸ್ಮಾಲ್ ಜಾಯಿಂಟ್ ವಿತ್ ಎ ಸ್ಮಾಲ್ ಇಂಜೆಕ್ಷನ್ ಪ್ಲಾಸ್ಮಾ ಥೆರಪಿಯಿಂದ ನಾವು ಕಂಪ್ಲೀಟ್ಲಿ ನಾರ್ಮಲ್ ಮಾಡ್ತೀವಿ ಅವ್ರಿಗೆ. ಓಕೆ ಡಾಕ್ಟರ್, ಇನ್ನು ಆಸ್ಟಿಯೋ ಆರ್ಥ್ರೈಟಿಸಲ್ಲಿ ಸಾಕಷ್ಟು ಸ್ಟೇಜಸ್ಗಳಿವೆ. ಈ ಎಲ್ಲ ಸ್ಟೇಜಸ್ಗಳಿಗೂ ಕೂಡ PRP ಟ್ರೀಟ್ಮೆಂಟ್ ನೀಡಲಾಗುತ್ತಾ ಹೇಗೆ? ಹೌದು, ಯೂಶಲಿ ಆಸ್ಟಿಯೋ ಆರ್ಥ್ರೈಟಿಸ್ ಅಂದರೆ ಫಸ್ಟ್ ಆ್ಯಂಡ್ ಎಕ್ಸ್ರೇ ಮಾಡಿಸ್ಬಿಟ್ಟು ಸ್ಟೇಜ್ 1, ಸ್ಟೇಜ್ 2, ಸ್ಟೇಜ್ 3 ಇದೆ. ಡಿಪೆಂಡಿಂಗ್ ಆನ್ ದ ಗ್ಯಾಪ್, ಎಷ್ಟು ಗ್ಯಾಪ್ ಇದೆಯಾ ಅಂತ ತುಂಬ 4 ಸ್ಟೇಜಸ್ ಇದೆ. ಈ ಸ್ಟೇಜಸ್ ಏನಕ್ಕೆ ಅಂದರೆ ದಿಸ್ ಈಸ್ ಫಾರ್ ಸರ್ಜರಿ ಮಾಡಬೇಕಾ ಮಾಡಬಾರ್ದು ಅದಕ್ಕೆ. ಬಟ್ ನಾವೇನು ಮಾಡ್ತೀವಿ, ವಿಲ್ ಡೂ ಎನ್ ಅಲ್ಟ್ರಾಸೌಂಡ್. ನಾನು ಹೇಳಿದ್ದೀನಲ್ವ, ಹೈ ರೆಸಲ್ಯೂಷನ್ ಮಸ್ಕ್ಯುಲೋಸ್ಕೆಲ್ಟಲ್ ಅಲ್ಟ್ರಾಸೌಂಡಲ್ಲಿ ನಾವು ಕಾರ್ಟಿಲೇಜ್ ಥಿಕ್ನೆಸ್ ನೋಡ್ಕೊತೀವಿ. ಆ ಕಾರ್ಟಿಲೇಜ್ ಥಿಕ್ನೆಸ್ ನೋಡಿಕೊಂಡು ಅದ್ರ ಮೇಲೆ ಎಷ್ಟು ಸಿಟ್ಟಿಂಗ್ಸ್ ಪ್ಲಾಸ್ಮಾ ಥೆರಪಿ ಬೇಕಾಗುತ್ತೆ ಅಂತ ಹೇಳಿದೆ. ಫಾರ್ ಎಕ್ಸಾಂಪಲ್ ಇದು ತಗೊಳ್ಳಿ, ಇದು ಲಾಸ್ಟ್ ಸ್ಟೇಜ್ ಆಸ್ಟಿಯೋ ಆರ್ಥ್ರೈಟಿಸ್. ಈ ಲಾಸ್ಟ್ ಸ್ಟೇಜ್ ಆಸ್ಟಿಯೋ ಆರ್ಥ್ರೈಟಿಸಲ್ಲಿ ಎಲ್ಲ ಸೌದಿದೆಯಾ? ಇಲ್ಲ.
ಇಟ್ಸ್ ಓನ್ಲಿ ದ ವೆಯ್ಟ್ ಬೇರಿಂಗ್ ಕಾರ್ಟ್ಲೇಜ್ ವಿಚ್ ಈಸ್ ಲಾಸ್ಟ್. ಈ ವೆಯ್ಟ್ ಬೇರಿಂಗ್ ಕಾರ್ಟ್ಲೇಜ್ ಲಾಸ್ ಆಗಿದ್ದರೆ ಬೇರೆ ಇನ್ನೂ ಕಾರ್ಟ್ಲೇಜ್ ಇರುತ್ತೆ. ಸೊ ಇದರಲ್ಲಿನೂ ಎಲ್ಲ ಸ್ಟೇಜಸಲ್ಲಿನೂ ನಾವು ಪ್ಲಾಸ್ಮಾ ಥೆರಪಿ ಮಾಡ್ಬೋದು. ಬಟ್ ಸಿಟ್ಟಿಂಗ್ಸ್ ಡಿಫರ್ ಆಗುತ್ತೆ. ಅರ್ಲಿ ಸ್ಟೇಜ್ ಇರೋರಿಗೆ 1 or 2 ಸಿಟ್ಟಿಂಗ್ಸ್ ಇರುತ್ತೆ, ಸ್ವಲ್ಪ ಜಾಸ್ತಿ ಅಡ್ವಾನ್ಸ್ ಆಗಿ ಸ್ವಲ್ಪ ಜಾಸ್ತಿ ಸಿಟ್ಟಿಂಗ್ಸ್. ಆ್ಯಂಡ್ ವಿ ಮೇಕ್ ಶೂರ್ ದಟ್ ಇಟ್ಸ್ ಕಂಪ್ಲೀಟ್ಲಿ ಬ್ಯಾಕ್ ಟು ಆಲ್ಮೋಸ್ಟ್ ನಾಟ್ ಕಂಪ್ಲೀಟ್ಲಿ ನಾರ್ಮಲ್ ಬೇಕಾಗಿಲ್ಲ. ಅವ್ರ ಆ್ಯಕ್ಟಿವಿಟೀಸ್ಗೆ ಈ ಥರ ಇರಬೇಕು. ಅಂದರೆ ಏಜ್ ಆಗಿರೋರಿಗೆ ತುಂಬ ಆ್ಯಕ್ಟಿವ್ ಓಡಾಡೋದೇನು ಬೇಕಾಗಿಲ್ಲ. ಅವ್ರ ಕೆಲಸ ಅವ್ರು ಮಾಡೇ ಥರ ಅವ್ರ ರೊಟೀನ್ ಆ್ಯಕ್ಟಿವಿಟಿ ವಿತೌಟ್ ಪೇಯ್ನ್, ಅವ್ರಿಗೆ ಪೇಯ್ನ್ ಫ್ರೀ ಲೈಫ್ ಬೇಕಷ್ಟೆ. ಆ ಥರ ಅವ್ರಿಗೆ ಆ ಏಜ್ಗೆ ಎಷ್ಟು ಸಿಟ್ಟಿಂಗ್ಸಲ್ಲಿ ಅವ್ರಿಗೆ ಆ ಥರ ಪೇಯ್ನ್ ಫ್ರೀ ಲೈಫ್ ಸಿಗುತ್ತೆ ಆ ಥರ ಮಾಡ್ತೀವಿ. ಯಂಗ್ಸ್ಟರ್ಸ್ಗೆ ಸ್ವಲ್ಪ ಅಗ್ರೆಸಿವ್ ಇರುತ್ತೆ, ಅವ್ರಿಗೆ ಫಿಸಿಯೋಥೆರಪಿನೂ ಅಗ್ರೆಸಿವ್ ಇರುತ್ತೆ. ಸೊ ಎವ್ರಿ ಪೇಷಂಟ್ ವಿಲ್ ಬಿ ಡಿಫರೆಂಟ್. ಒಬ್ರೊಬ್ರಿಗೆ ಏನಾಗುತ್ತೆ, ಆರ್ಥ್ರೈಟಿಸ್ ಅಂದರೆ ಇಟ್ಸ್ ನಾಟ್ ಓನ್ಲಿ ಏಜ್ ರಿಲೇಟೆಡ್ ಆರ್ಥ್ರೈಟಿಸ್, ರುಮಟಾಯ್ಡ್ ಆರ್ಥ್ರೈಟಿಸ್ ಅಂತ ಒಂದು ಇನ್ಫ್ಲಮೇಟರಿ ಆರ್ಥ್ರೈಟಿಸ್ ಕಂಡೀಷನ್ಸ್ ಇರುತ್ತೆ. ಆ ಕಂಡೀಷನ್ಸ್ ದ ಟ್ರೀಟ್ಮೆಂಟ್ ಪ್ರೋಟೋಕಾಲ್ ವಿಲ್ ಬಿ ಡಿಫರೆಂಟ್. ಅವ್ರಿಗೆ ಕಾರ್ಟ್ಲೇಜ್ ಲಾಸ್ ಆರ್ ಎನಿ ಅದರ್ ಸಾಫ್ಟ್ ಟಿಶ್ಯೂ ಸ್ಟ್ರಕ್ಚರ್ ಡ್ಯಾಮೇಜ್ ಆದರೆ ಅದು ವಾಸಿ ಮಾಡಿಬಿಟ್ಟು ಆ್ಯಂಡ್ ಡಿಸೀಸ್ನ ನಾವು ಕಂಟ್ರೋಲ್ ಮಾಡಬೇಕು. ಡಿಸೀಸ್ ಕಂಟ್ರೋಲ್ ಆಗಲಿಲ್ಲ ಅಂದರೆ ಮತ್ತೆ ಬರೋ ಚಾನ್ಸಸ್ ಇರುತ್ತೆ. ಸೊ ಎವ್ರಿ ಪೇಷಂಟ್ ಡಿಫರೆನ್ಸ್ ಇರುತ್ತೆ. ಆ್ಯಂಡ್ ಡಿಪೆಂಡಿಂಗ್ ಆನ್ ದ ಏಜ್ ಆಲ್ಸೋ ಅವ್ರಿಗೆ ಫಿಸಿಯೋಥೆರಪಿ, ರಿಹ್ಯಾಬಿಲಿಟೇಷನ್ ಇದೂ ಡಿಫರೆನ್ಸ್ ಇರುತ್ತೆ ಅವರಿಗೆ. ಓಕೆ ಡಾಕ್ಟರ್, ಇನ್ನು PRP ಟ್ರೀಟ್ಮೆಂಟ್ ಅನ್ನುವಂಥದ್ದು ಅದಕ್ಕೇನಾದರೂ ಏಜ್ ಲಿಮಿಟ್ ಇದೆಯಾ? ಹೇಗೆ ಅಂದರೆ 60+ ಅವ್ರಿಗೆ ಮಾಡಬಾರ್ದು ಆ ಥರ ಏನಾದರೂ ಇದೆಯಾ? ಜೊತೆಗೆ ಈ ಟ್ರೀಟ್ಮೆಂಟ್ ತಾವು ಸಾಕಷ್ಟು ಪೇಷಂಟ್ಗಳನ್ನು ನೋಡಿದ್ದೀರಾ, ತಾವು ನೋಡಿರುವಂಥ ಸ್ಪೆಷಲ್ ಕೇಸಸ್ ಬಗ್ಗೆ ಹೇಳೋದಾದರೆ? ಸೊ ಈ PRP ಟ್ರೀಟ್ಮೆಂಟ್ಗೆ ಏಜ್ ಲಿಮಿಟ್ ಅಂತ ಯಾವಲ್ಲ. ವಿ ಟ್ರೀಟೆಡ್ ಫ್ರಮ್ 10 years to 99 years. ಒಂದು ಪೇಷಂಟ್ 99 years ಬಂದರು, ಹೀರೋ ಎಲ್ಲ ಕಡೆ ತೋರಿಸ್ಕೊಂಡಿದ್ರು, ಅವ್ರ ಪೇಯ್ನ್ ಕಮ್ಮಿ ಆಗ್ತಾಯಿಲ್ಲ. ಆ ಏಜ್ಗೆ 99 yearsಗೆ ಯಾರು ಸರ್ಜರಿನೂ ಮಾಡಲ್ಲ. ಬಿಕಾಸ್ ಅವ್ರ ಬೋನ್ಸ್ ಇಟ್ ವಿಲ್ ಬಿ ನಾಟ್ ಸೋ ಸ್ಟ್ರಾಂಗ್ ಟು ಟೇಕ್ ದ ಇಂಪ್ಲಾಂಟ್ ತೊಗೊಂಡಕ್ಕೆ ಅಷ್ಟು ಸ್ಟ್ರೆಂತ್ ಇರಲ್ಲ ಅವ್ರ ಬೋನ್ಸಲ್ಲಿ. ನೋವು ಕಮ್ಮಿ ಆಗ್ತಾ ಇಲ್ಲ, ಸರ್ಜರಿನೂ ಮಾಡ್ತಾ ಇಲ್ಲ. ಈ ಥರ ಎಲ್ಲ ನೋಡ್ಬಿಟ್ಟು ಫೈನಲಿ ಯಾರೋ ಸಜೆಸ್ಟ್ ಮಾಡಿದ್ರು, ಎಪಿಯಾನ್ಗೆ ಹೋಗಿ ಯುಲ್ ಗೆಟ್ ನಿಮಗೆ ಸೊಲ್ಯೂಷನ್ ಸಿಗುತ್ತೆ ಅಂತ ಹೇಳಿದ್ರು. ಅವ್ರು ನಮ್ಮ ಹತ್ರ ಬಂದಿದ್ರು ಆ್ಯಂಡ್ ಈ ರೆಸ್ಪಾಂಡೆಡ್ ವೆರಿ ನೈಸ್ಲಿ. ಆ್ಯಂಡ್ ಫಸ್ಟ್ ನಮ್ಮ ಹತ್ರ ವೀಲ್ ಚೇರಲ್ಲಿ ಬಂದಿದ್ರು. ಹಿ ಕೇಮ್ ಇನ್ ಎ ವೀಲ್ ಚೇರ್. ಆ್ಯಂಡ್ ಮತ್ತು ಫಸ್ಟ್ ಸೆಕೆಂಡ್ ಸಿಟ್ಟಿಂಗಿಂದಾನೇ ಅಂದರೆ ನಾವು ವೀಲ್ ಚೇರಿಂದ ಸ್ವಲ್ಪ ನಿಧಾನಕ್ಕೆ ಸ್ಟಿಕ್ ವಾಕಿಂಗ್ ಎಲ್ಲ ಸ್ಟಾರ್ಟ್ ಮಾಡಿದ್ದೀವಿ. ಆ್ಯಂಡ್ ಲಾಸ್ಟ್ ಫೈನಲ್ 3rd ಸಿಟ್ಟಿಂಗ್ ಆದಮೇಲೆ 3 or 4 ಸಿಟ್ಟಿಂಗ್ಸ್ ಮಾಡಿದ್ದೀವಿ ಅವ್ರಿಗೆ. 4th ಸಿಟ್ಟಿಂಗ್ ಆದಮೇಲೆ ಈಸ್ ಕಂಪ್ಲೀಟ್ಲಿ ಔಟ್ ಆಫ್ ವೀಲ್ ಚೇರನ್ನು ಮತ್ತು ನಾರ್ಮಲಾಗಿ ನಡೀತಾ ಇದ್ರು, ಪೇಯ್ನೇ ಇಲ್ಲ. ಅದೇ ಅವ್ರಿಗೆ ಬೇಕು, ರೊಟೀನ್ ವರ್ಕ್, ಪೇಯ್ನ್ ಇರಬಾರ್ದು, ಅವ್ರ ರೊಟೀನ್ ಕೆಲಸ ಅವ್ರು ಮಾಡಬೇಕು. ಆ್ಯಂಡ್ ವಿ ಆರ್ ಆಲ್ಸೋ ವೆರಿ ಹ್ಯಾಪಿ, ಪೇಷಂಟ್ ಈಸ್ ವೆರಿ ಹ್ಯಾಪಿ ಆ ಥರ. ಆ್ಯಂಡ್ ಎಂಗೇಜ್ ಒಂದು ಕಂಜೆಂಟಲ್ ಕಂಡೀಷನ್ಸ್ ಇರುತ್ತೆ. ಆ ಕಂಡೀಷನ್ಸಲ್ಲಿ ಏನಾಗುತ್ತೆ, ಲೈಕ್ ಪರ್ತೀಸ್ ಡಿಸೀಸ್, ಹಿಪ್ ಜಾಯಿಂಟ್ ತೊಗೊಳ್ಳಿ, ಹಿಪ್ ಜಾಯಿಂಟ್ ಆರ್ ನೀ ಜಾಯಿಂಟ್, ಎನಿ ಕಂಜೆಂಟಲ್ ಕಂಡೀಷನ್ಸ್ ಒಂದೊಂದು ಕಂಡೀಷನ್ಸಲ್ಲಿ ದೆರ್ ವಿಲ್ ಬಿ ಸಮ್ ಡಿಫಾರ್ಮಿಟೀಸ್ ಬಂದ್ಬಿಟ್ಟು ಆ ಸೈಡ್ಗೆ ಇರೋ ಕಾರ್ಟಿಲೇಜು ಡ್ಯಾಮೇಜ್ ಆಗುತ್ತೆ ಬಿಕಾಸ್ ಆಫ್ ದ ಡಿಫಾರ್ಮಿಟಿ. ಆವಾಗ ಅವ್ರಿಗೆ ಅರ್ಲಿ ಆಸ್ಟಿಯೋಆರ್ಥ್ರೈಟಿಸನ್ನು ಸ್ಟಾರ್ಟ್ ಆಗಿಬಿಡುತ್ತೆ. ಆ ಏಜಲ್ಲಿ ಅವ್ರಿಗೇನು ಮಾಡಿದ್ದೀವಿ ನಾವು 10 years, ಅವ್ರಿಗೆ ಪರ್ತೀಸ್ ಡಿಸೀಸ್ ಇತ್ತು, ಅವ್ರಿಗೆ ಈಗ ಸರ್ಜರಿ ಮಾಡಲ್ಲ. ಸರ್ಜರಿ ಆಫ್ಟರ್ 18 years ಅವ್ರಿಗೆಲ್ಲ ಗ್ರೋತ್ ಆದಮೇಲೆ ಮಾಡ್ತೀವಿ ಅಂತ. ಬಟ್ ಪೇಯ್ನ್ ಇರುತ್ತೆ. ದ ಗರ್ಲ್ ಈಸ್ 10 year old ಗರ್ಲ್. 10 year old ಸ್ಕೂಲ್ ಹೋಗೋಕ್ಕೂ ಕಷ್ಟ ಆಗ್ತಾಯಿತ್ತು ಬಿಕಾಸ್ ಅವ್ರು ಮೆಟ್ಲು ಹತ್ತಬೇಕು, ಆಗಲ್ಲ, ತುಂಬ ಕಷ್ಟಪಡ್ತಾಯಿದ್ರು. ಶಿ ಕೇಮ್ ಟು ಅಸ್. ಅವ್ರಿಗೇನು ಅಷ್ಟೇ ನಾವು ಎಷ್ಟು ಡ್ಯಾಮೇಜ್ ಇದೆ ಅಂತ ನೋಡ್ಕೊಂಡಿದ್ದೀವಿ. ಬಿಕಾಸ್ ಆಫ್ ಫೀಮರ್ ಅಂತ ಇರುತ್ತೆ, ಹೆಡ್ ಆಫ್ ದ ಫೀಮರ್, ಅದು ಲಾಸ್ ಆಗಿಬಿಟ್ಟು ಆ ಕಾರ್ಟ್ಲೇಜ್ ಎಲ್ಲ ಡ್ಯಾಮೇಜ್ ಆಗಿದೆ. ಅದನ್ನು ನಾವು ವಾಸಿ ಮಾಡ್ತೀವಿ. ಫೈನಲಿ ಶಿ ವಾಸ್ ವೆರಿ ಹ್ಯಾಪಿ. ಅಂದರೆ ಅವರು ಮತ್ತು ಸ್ಕೂಲ್ ಹೋಗಬೇಕು, ಅವ್ರ ರೊಟೀನ್ ಆ್ಯಕ್ಟಿವಿಟೀಸ್ ಮಾಡಬೇಕು, ಬೇರೆ ಮಕ್ಕಳ ಜೊತೆ ಆಟ ಆಡಬೇಕು, ತುಂಬ ಚೆನ್ನಾಗಿ ರಿಕವರ್ ಆಗಿದ್ರು ಅವರು ಅಷ್ಟೇ. ಓಕೆ ಡಾಕ್ಟರ್, ಇನ್ನು ಒಂದ್ಸಲ ಏನಾದರೂ ಸರ್ಜರಿ ಮಾಡಿರ್ತಾರೆ, ಆ ಸರ್ಜರಿ ನಂತರದಲ್ಲಿ ಅವ್ರಿಗೆ ನೋವು ಕಾಣಿಸ್ಕೊಳ್ಳುತ್ತೆ, ಅಂಥವರಿಗೆ ತಾವು PRP ಟ್ರೀಟ್ಮೆಂಟ್ ಮಾಡ್ತೀರಾ ಹೇಗೆ? ಈಗ ಸರ್ಜರಿ ಆದಮೇಲೆ ನೋವು ಏನಕ್ಕೆ ಬರ್ತಾ ಇದೆ ನೋಡಬೇಕು ಫಸ್ಟ್. ಒಬ್ರೊಬ್ರಿಗೆ ಮೆಟಲ್ ಲೂಸನಿಂಗಿಂದ, ಅಂದರೆ ಆ ಮೆಟಲ್ಸ್ ಲೂಸನ್ ಆಗಿಬಿಟ್ಟು ಪೇಯ್ನ್ ಬರುತ್ತೆ. ಒಬ್ರೊಬ್ರಿಗೆ ಅಡ್ಜಸೆಂಟ್ ಸಾಫ್ಟ್ ಟಿಶ್ಯೂ ಸ್ಟ್ರಕ್ಚರ್ಸ್, ಮಸಲ್ಸ್ ಆಗಲಿ, ಲಿಗಮೆಂಟ್ಸ್ ಆಗಲಿ, ಅದು ಸ್ವಲ್ಪ ಇರುತ್ತೆ, ಇನ್ನು ಅಲ್ಲಿಂದನೂ ಪೇಯ್ನ್ ಬರ್ತಾ ಇದೆಯಾ. ಫಸ್ಟ್ ವಿ ಶುಡ್ ಡಯಾಗ್ನೋಸ್ ಎಲ್ಲಿಂದ ಪೇಯ್ನ್ ಬರ್ತಾ ಇದೆ ಅಂತ. ಇಫ್ ಇಟ್ ಈಸ್ ಎ ಲಿಗಮೆಂಟ್ ಆರ್ ಪಕ್ಕದಲ್ಲಿ ಮಸಲ್ಸ್ ಏನಾದರೂ ಬಂದರೆ ಅದು ಫಸ್ಟ್ ನಾವು ಸ್ಕ್ಯಾನ್ ಮಾಡಿಕೊಂಡು ಸೊ ರೀಸನ್ ಆಫ್ ಪೇಯ್ನ್ ಇದು ಅಂತ ನೋಡಿಕೊಂಡು ಅದಕ್ಕೂ ಪ್ಲಾಸ್ಮಾ ಕೊಡ್ಬೋದು. ಇಲ್ಲ ಅವ್ರಿಗೆ ಲೂಸನಿಂಗ್ ಅಂದರೆ ಮೆಟಲ್ ಏನಾದರೂ ಲೂಸನಿಂಗ್ ಆಗಿ ಏನಾದರೂ ಬೇರೆ ಕಡೆ ಅಂದರೆ ಎಲ್ಲ ರಿಪೀಟೆಡ್ ಸರ್ಜರೀಸ್ ಆಗಿರುತ್ತೆ, ಅದ್ರ ನೋವು ಕಮ್ಮಿ ಆಗಿರಲ್ಲ, ಅವ್ರಿಗೆ ನಾವು RF ಅಬ್ಲೇಷನ್ ಅಂತ ಮಾಡ್ತೀವಿ. ಅವ್ರಿಗೆ ಪ್ಲಾಸ್ಮಾ ಥೆರಪಿ ಇರಲ್ಲ, ಬಟ್ ಏನಂದರೆ ರೇಡಿಯೋ ಫ್ರೀಕ್ವೆನ್ಸಿ ಅಬ್ಲೇಷನ್ ಟು ರೆಡ್ಯೂಸ್ ದ ಪೇಯ್ನ್ ಮಾತ್ರ ಕಮ್ಮಿ ಮಾಡ್ತೀವಿ. ಆ್ಯಂಡ್ ಅದಾದಮೇಲೆ ಅವ್ರಿಗೆ ಫಿಸಿಯೋಥೆರಪಿ ಇರುತ್ತೆ. ಬಿಕಾಸ್ ಆಫ್ ಫಿಸಿಯೋಥೆರಪಿ ಆ್ಯಂಡ್ ಆಫ್ಟರ್ ಪೇಯ್ನ್ ರೆಡ್ಯೂಸ್ ಆದಮೇಲೆ ಫಿಸಿಯೋಥೆರಪಿಯಿಂದ ಅವ್ರು ರಿಕವರ್ ಆಗ್ತಾರೆ. ಸೊ ಆಫ್ಟರ್ ಸರ್ಜರಿ ಆಲ್ಸೋ ವಿ ಟ್ರೀಟೆಡ್ ಸೋ ಮೆನಿ ಪೇಷಂಟ್ಸ್ ಆ್ಯಂಡ್ ವಿ ಹೆಲ್ಪ್ಡ್ ಸೋ ಮೆನಿ ಪೇಷಂಟ್ಸ್ ಟು ರಿಕವರ್ ಫ್ರಮ್ ದ ಪೇಯ್ನ್. ಸೆಲ್ ಥೆರಪಿ ಮತ್ತು PRP ಟ್ರೀಟ್ಮೆಂಟ್ಗಿರುವಂತಹ ಡಿಫ್ರೆನ್ಸಸ್ ಏನು, ಇದರ ಪ್ರೊಸೀಜರ್ ಹೇಗೆ? ಆ್ಯಕ್ಚುಲಿ ಎವ್ರಿ ಒನ್ ಶುಡ್ ನೋ ದಿಸ್. ಸ್ಟೆಮ್ ಸೆಲ್ ಥೆರಪಿ, PRP ಥೆರಪಿ, ದೀಸ್ ಟೂ ಆರ್ ನಾಟ್ ಸೇಮ್. ಸ್ಟೆಮ್ ಸೆಲ್ ಥೆರಪಿ ಅಂದರೆ
ಬೋನ್ ಮ್ಯಾರೋಯಿಂದ ಸ್ಟೆಮ್ ಸೆಲ್ಸ್ ತೆಗೆಸ್ಬಿಟ್ಟು ಅದು ಪ್ರಾಸೆಸ್ ಮಾಡಿ ಅದೂ ಮಂಡಿಗೆ ಕೊಡ್ತಾರೆ. ಪ್ಲೇಟ್ಲೆಟ್ ರಿಚ್ PRP ಥೆರಪಿಯಲ್ಲಿ ಅದು ಪ್ಲಾಸ್ಮಾ ಥೆರಪಿ ಅಂದರೆ ಪ್ಲೇಟ್ಲೆಟ್ಸಲ್ಲಿ ಇರೋ ಗ್ರೋತ್ ಫ್ಯಾಕ್ಟರ್ಸ್ ಯೂಸ್ ಮಾಡಿಬಿಟ್ಟು ರೀಜನರೇಟ್ ಮಾಡ್ತಾರೆ. ಬೋತ್ ಎಫೆಕ್ಟ್ಸ್ ಒಂದೇ, ಬಟ್ ವೇರ್ ವಿ ಟೇಕ್ ದ ಗ್ರೋತ್ ಫ್ಯಾಕ್ಟರ್ಸ್ ಆರ್ ದ ಸೆಲ್ಸ್ ಅದು ಡಿಫರ್ ಆಗುತ್ತೆ. ಆ್ಯಂಡ್ ಸ್ಟೆಮ್ ಸೆಲ್ ಥೆರಪಿ ಇಟ್ಸ್ ನಾಟ್ ಲೀಗಲೈಸ್ಡ್ ಇನ್ ಇಂಡಿಯಾ ಫಾರ್ ದ ಜಾಯಿಂಟ್ಸ್ಗೆ ಇನ್ನೂ ಆಗಿಲ್ಲ. ಬಟ್ ಎಫೆಕ್ಟ್ ಇವೆಲ್ಲ ಆರ್ಥೋಬಯೋಲಾಜಿಕ್ಸ್ ಕೆಳಗೆ ಬರುತ್ತೆ. ಈಗ ಇತ್ತೀಚೆಗೆ ನಾವು ಅಡಿಪೋಸ್ ಸೆಲ್ಸ್ ಅಂದರೆ ಫ್ಯಾಟ್ ಸೆಲ್ಸಿಂದನೂ ಗ್ರೋತ್ ಫ್ಯಾಕ್ಟರ್ಸ್ ತೆಗೆಸ್ಬಿಟ್ಟು ಮಾಡ್ತಾರೆ. ಸೋ ಮೆನಿ ರಿಸರ್ಚ್ ಇಸ್ ಗೋಯಿಂಗ್ ಆನ್, ಬಟ್ ವಂಡರ್ಫುಲ್ ಅಂದರೆ ವಿಚ್ ಇಸ್ ಒನ್ ಆಫ್ ದ ಬ್ಯೂಟಿಫುಲ್ ಟ್ರೀಟ್ಮೆಂಟ್ ವಿತ್ ವೆರಿ ಗುಡ್ ರಿಸಲ್ಟ್ಸ್ ಇಸ್ ಪ್ಲಾಸ್ಮಾ ಥೆರಪಿ. ವೆರಿ ಸಿಂಪಲ್ ಟ್ರೀಟ್ಮೆಂಟ್ ವಿತ್ ಅನ್ ಎಕ್ಸಲೆಂಟ್ ರಿಸಲ್ಟ್ ಅಂತ ಹೇಳ್ಬೋದು ಪ್ಲಾಸ್ಮಾ ಥೆರಪಿ ಅದು. ಓಕೆ ಡಾಕ್ಟರ್, ಇನ್ನು ಈ ಟ್ರೀಟ್ಮೆಂಟ್ ಬಗ್ಗೆ ತಾವು ಹೇಳ್ತಾ ಇದ್ರಿ, ಸರ್ಜರಿಯ ನಂತರದಲ್ಲಿ ತುಂಬ ಜನರಿಗೆ ಕಾಂಪ್ಲಿಕೇಶನ್ಸ್ ಕಾಣಿಸ್ಕೊಳ್ಳುತ್ತೆ. ಆದರೆ ಈ PRP ಟ್ರೀಟ್ಮೆಂಟ್ನ ನಂತರದಲ್ಲಿ ಕಾಂಪ್ಲಿಕೇಶನ್ಸ್ ಏನಾದರೂ ಕಾಣಿಸ್ಕೊಳ್ಳುವಂಥ ಚಾನ್ಸಸ್ ಇರುತ್ತಾ ಹೇಗೆ? ಸೊ ಸರ್ಜರಿ ಆದಮೇಲೆ ತುಂಬ ಜನಕ್ಕೆ ಹೀಲ್ ಆಗಲ್ಲ, ಇಲ್ಲ ಮೆಟಲ್ ಲೂಸ್ ಆಗಿದೆ, ಇಲ್ಲ ಇನ್ನು ಪೇಯ್ನ್ ಕಮ್ಮಿ ಆಗಿಲ್ಲ, ಈ ಥರ ತುಂಬ ಇರುತ್ತೆ. ಈಗ ಪ್ಲಾಸ್ಮಾ ಥೆರಪಿ ಅಂದರೆ ಪ್ಲೇಟ್ಲೆಟ್ಸ್ ರಿಚ್ ಪ್ಲಾಸ್ಮಾ, ಪೇಷಂಟ್ ಓನ್ ಬ್ಲಡ್ಡೇ ನಾವು ಅವತ್ತೇ ತೊಗೊಂಡು ಅವತ್ತು ಪ್ರಾಸೆಸ್ ಮಾಡ್ತೀವಿ. ಸಪ್ರೇಟ್ ದ ಬ್ಲಡ್ಡಲ್ಲಿ ಲಿಕ್ವಿಡ್ ಕಾಂಪೊನೆಂಟು ಸಾಲಿಡ್ ಕಾಂಪೊನೆಂಟ್ ಅಂತ ಇರುತ್ತೆ. ಆ ಲಿಕ್ವಿಡ್ ಕಾಂಪೊನೆಂಟಲ್ಲಿ ಪ್ಲೇಟ್ಲೆಟ್ಸ್ ನಮ್ಗೆ ಇಂಪಾರ್ಟೆಂಟ್, ಅವೆಲ್ಲ ನಾವು ಎಕ್ಸ್ಟ್ರಾಕ್ಟ್ ಮಾಡಿಬಿಟ್ಟು ಅದರಲ್ಲಿರೋ ಗ್ರೋತ್ ಫ್ಯಾಕ್ಟರ್ಸ್ ಇಂಜೆಕ್ಟ್ ಮಾಡ್ತೀವಿ. ಸೊ ಈ ಕಾನ್ಸೆಪ್ಟ್ ನೋಡಿದ್ರೆ ಪೇಷಂಟ್ ಬ್ಲಡ್ಡೇ ಪೇಷಂಟ್ ಜಾಯಿಂಟ್ಗೆ ಕೊಡ್ತಾಯಿದ್ರು, ಬೆನ್ನಾಗಲಿ ಇಲ್ಲ ಶೋಲ್ಡರ್ ನೀ there will be 100% no complications, 100% ಸೇಫ್ ಪ್ರೊಸೀಜರ್ ಇದು. ಸೈಡ್ ಎಫೆಕ್ಟ್ಸೂ ಏನೂ ಇರಲ್ಲ, ದ ಕಾಂಪ್ಲಿಕೇಶನ್ಸ್ ಆ್ಯಂಡ್ ಎಲ್ಲ ಕಂಡೀಷನ್ಸಲ್ಲಿನೂ ಇದು ಮಾಡ್ಬೋದು. ಓಕೆ ಡಾಕ್ಟರ್, ಸ್ಪೋರ್ಟ್ಸ್ ಇಂಜುರಿಗೂ ಕೂಡ ಟ್ರೀಟ್ ಮಾಡ್ತೀರಾ ಹೇಗೆ? ಡೆಫಿನೆಟ್ಲಿ ಸ್ಪೋರ್ಟ್ಸ್ ಇಂಜುರೀಸ್ಗೆ ದಿಸ್ ಈಸ್ ಅ ವಂಡರ್ಫುಲ್ ಗಿಫ್ಟ್. ತುಂಬ ಅಥ್ಲೆಟ್ಸ್ ಇರ್ತಾರೆ, ಅಥ್ಲೆಟ್ಸ್ ಅವ್ರು ಏನು ಮಾಡ್ತಾರೆ, ಬಿಕಾಸ್ ಆಫ್ ದ ಇಂಜುರೀಸ್ ಅವ್ರು ಮತ್ತೆ ಸ್ಪೋರ್ಟ್ ಹೋಗೋಕ್ಕಾಗಲ್ಲ. ಅದು ಫಸ್ಟ್ ಏನಕ್ಕೆ ಅಂದರೆ ನೀ ಜಾಯಿಂಟಲ್ಲಿನೂ ಸೋ ಮೆನಿ ರೀಸನ್ಸ್, ACL ಟೇರ್ ಇರ್ಬೋದು, ಮೆನಿಸ್ಕೈ ಟೇರ್ ಇರ್ಬೋದು, ಆರ್ ಮೀಡಿಯಲ್ ಕೊಲೆಟ್ರಲ್ ಲಿಗಮೆಂಟ್ ಟೇರ್ ಇರ್ಬೋದು, ಇಲ್ಲ ಹಿಪ್ ಜಾಯಿಂಟಲ್ಲಿನೂ ಅಷ್ಟೇ ಒಂದೊಂದು ಸ್ಮಾಲ್ ಟೆಂಡಾನ್ ಟೇರ್ ಇರ್ಬೋದು. ಫಸ್ಟ್ ನಾವು ಆ ಟೆಂಡಾನ ಮಸಲ್ ಟೇರ ಇಲ್ಲ ಲಿಗಮೆಂಟ್ ಟೇರ ಏನಂತ ಡಯಾಗ್ನೋಸ್ ಮಾಡಬೇಕು. ಅದು ನಾವು ಅಲ್ಟ್ರಾಸೌಂಡ್ ಒಬ್ರೊಬ್ರಿಗೆ ಬೇಕಂದರೆ MRI ಕಲಿಸ್ತೀವಿ. ಅದು ಫಸ್ಟ್ ಟೇರ್ ಆದರೆ ಎಷ್ಟು ಟೇರ್ ಇದೆ, ಎಷ್ಟು ಗ್ಯಾಪ್ ಇದೆ, ಸೊ ನಮಗೆ ಎಷ್ಟು ಡೆಫಿಸಿಟ್ ಇದೆ ಅಂತ ನೋಡ್ಕೋಬೇಕು. ನೋಡ್ಕೊಂಡ್ರೆ ಮತ್ತು ವಿ ವಿಲ್ ಡಿಸೈಡ್ ಹೌ ಮೆನಿ ಸಿಟ್ಟಿಂಗ್ಸ್ ದ ಪೇಷಂಟ್ ಶುಡ್ ನೀಡ್, ಅಂದರೆ ಎಷ್ಟು ಸಿಟ್ಟಿಂಗ್ಸ್ ಬೇಕಾಗುತ್ತೆ ಇವ್ರಿಗೆ ವಾಸಿ ಆಗೋಕ್ಕೆ ಅಂತ ನೋಡಿ. ಅದಾದಮೇಲೆ ಅಂಡರ್ ಅಲ್ಟ್ರಾಸೌಂಡ್ ಎಲ್ಲ ಇಮೇಜಿಂಗ್ ಗೈಡೆನ್ಸ್, ಒಂದೊಂದು ಜಾಯಿಂಟ್ಗೆ ಫ್ಲೋರೋಸ್ಕೋಪಿ, ಒಂದೊಂದು ಜಾಯಿಂಟ್ಗೆ ಅಲ್ಟ್ರಾಸೌಂಡಲ್ಲಿ ನಾವು ಎಲ್ಲಿ ಡ್ಯಾಮೇಜ್ ಎಲ್ಲಿ ಟೇರ್ ಆಗಿದೆಯೋ ಅವ್ರು ಕರೆಕ್ಟಾಗಿ ಟ್ರೀಟ್ ಮಾಡಿಕೊಂಡು ವಿಲ್ ಗಿವ್ ಟೈಮ್ ಟು ಹೀಲ್. ಫಸ್ಟ್ ಹೀಲ್ ಆದಮೇಲೆ ಇವ್ರಿಗೆ ಅಗ್ರೆಸಿವ್ ಫಿಸಿಯೋಥೆರಪಿ ಇರುತ್ತೆ, ಬಿಕಾಸ್ ಅವ್ರು ಮತ್ತೆ ಸ್ಪೋರ್ಟ್ಸ್ ಹೋಗಲೇಬೇಕು. ಆಫ್ಟರ್ ದ ಟ್ರೀಟ್ಮೆಂಟ್ ದೇ ಕಾನ್ ಸಿಟ್ ಅಟ್ ಹೋಮ್, ನೋವು ಕಮ್ಮಿ ಆಗಿರುತ್ತೆ ಬಟ್ ಹೋಗಲೇಬೇಕು. ಸೊ ಇವ್ರಿಗೆ ಅಗ್ರೆಸಿವ್ ಅಂದರೆ ಒಂದೊಂದು ಜಾಯಿಂಟ್ಗೆ ಒಂದೊಂದು ಥರ ಫಿಸಿಯೋಥೆರಪಿ ಇರುತ್ತೆ. ಆ ಫಿಸಿಯೋಥೆರಪಿ ಆದಮೇಲೆ ದೇ ಕ್ಯಾನ್ ಗೋ ಬ್ಯಾಕ್ ಟು ಸ್ಪೋರ್ಟ್ ಆಲ್ಸೋ. ಇದು ಟ್ರೀಟ್ಮೆಂಟ್ ಬ್ಯೂಟಿ ಏನಂದರೆ ಆಫ್ಟರ್ ದ ಪ್ರೊಸೀಜರ್ ನೋ ಬೆಡ್ ರೆಸ್ಟ್. ಸೊ ಅವ್ರ ಕೆಲಸ ಅವ್ರು ಮಾಡ್ಕೋಬೋದು. ಸ್ಪೋರ್ಟ್ಸ್ ಇಂಜುರೀಸ್ ಏನಂದರೆ ಅದರಲ್ಲಿ ಸ್ವಲ್ಪ ಹೀಲ್ ಆದಮೇಲೆ ಫಿಸಿಯೋಥೆರಪಿ ಆದಮೇಲೆ ಸೋ ಮೆನಿ ಸ್ಪೋರ್ಟ್ಸ್ ಪರ್ಸನ್ಸ್ ದೇ ವೆಂಟ್ ಬ್ಯಾಕ್ ಟು ಗೇಮ್ ಆಲ್ಸೋ. ರಾಫೆಲ್ ನಾಡಲ್ ತಗೊಳ್ಳಿ, ನಾಡಲ್ ಅವ್ರಿಗೆ ಮಂಡಿ ಲಿಗಮೆಂಟ್ ಇಂಜುರಿ ಆಗಿಬಿಟ್ಟು ಆಸ್ಟಿಯೋಆರ್ಥ್ರೈಟಿಸ್ ಸ್ಟಾರ್ಟ್ ಆಗಿದೆ, ಅವ್ರಿಗೆ ಪ್ಲಾಸ್ಮಾ ಥೆರಪಿ ತೊಗೊಂಡಿದ್ರು. ಟೆನ್ನಿಸ್ ಎಲ್ಬೋ ಸಚಿನ್ ತೆಂಡೂಲ್ಕರ್ ಅವರು ಟೆನ್ನಿಸ್ ಎಲ್ಬೋ ತುಂಬ ಅವ್ರಿಗೆ ಸರ್ಜರಿ ಆಗಿ ಮತ್ತೆ PRP ತೊಗೊಂಡು ಹಿ ವೆಂಟ್ ಬ್ಯಾಕ್ ಟು ಸ್ಪೋರ್ಟ್ ಆಲ್ಸೋ. ಟೈಗರ್ ವುಡ್ಸ್ ತಗೊಳ್ಳಿ, ಸೋ ಮೆನಿ ಸ್ಪೋರ್ಟ್ಸ್ ಪರ್ಸನ್ಸ್ ತುಂಬ ಜನ ಇದು ತಗೊಂಡು ದೇ ವೆಂಟ್ ಬ್ಯಾಕ್ ಟು ಸ್ಪೋರ್ಟ್, ಇಂಟರ್ನ್ಯಾಷನಲ್ ಪ್ಲೇಯರ್ಸ್ ಎಲ್ಲರೂ. ಓಕೆ ಡಾಕ್ಟರ್, ಇನ್ನು PRP ಟ್ರೀಟ್ಮೆಂಟ್ ನಂತರದಲ್ಲಿ ಪ್ರಿಕಾಷನ್ಸ್ ಹೆಂಗಿರಬೇಕು? ಸೊ PRP ಟ್ರೀಟ್ಮೆಂಟ್ ಆದಮೇಲೆ ಪೇಷಂಟ್ಗೆ ಫಿಸಿಯೋಥೆರಪಿ ಇರುತ್ತೆ, ಫಿಸಿಯೋಥೆರಪಿ ಆ್ಯಂಡ್ ರಿಹ್ಯಾಬಿಲಿಟೇಷನ್. ಸೊ ಒಂದೊಂದು ಏಜ್ಗೆ ಒಂದೊಂದು ಥರ ನಾವು ಡಿವೈಡ್ ಮಾಡ್ತೀವಿ. ಯಂಗ್ಸ್ಟರ್ಸ, ಈಗ ನಾವು ಯಾರಿಗೆ ಟ್ರೀಟ್ ಮಾಡ್ತಾ ಇದ್ದೀವಿ, ಯಂಗ್ಸ್ಟರ್ಸ ಇಲ್ಲ ಮಿಡಿಲ್ ಏಜ್ ಪರ್ಸನ್ ಇಲ್ಲ ಓಲ್ಡ್ ಏಜ್ ಪರ್ಸನ್. ಓಲ್ಡ್ ಏಜ್ ಪರ್ಸನ್ ತೊಗೊಳ್ಳಿ, ಓಲ್ಡ್ ಏಜ್ ಪರ್ಸನ್ಗೆ ಅವ್ರ ನಾರ್ಮಲ್ ರೊಟೀನ್ ಆ್ಯಕ್ಟಿವಿಟೀಸ್ ಯಾವ ಥರ ಬೇಕೋ ಅಷ್ಟೇ ಹೇಳ್ತೀವಿ. ಅವ್ರಿಗೆ ಅಗ್ರೆಸಿವ್ ಟ್ರೀಟ್ಮೆಂಟ್, ಅಗ್ರೆಸಿವ್ ಫಿಸಿಯೋಥೆರಪಿ ಹೇಳಿದರೆ ಮತ್ತು ಮಸಲ್ ಟೈರ್ಸ್ ಅದೆಲ್ಲ ಆಗೇ ಚಾನ್ಸಸ್ ಇರುತ್ತೆ. ಆ ಥರ ಅವ್ರಿಗೆ ಓನ್ಲಿ ರೊಟೀನ್ ಸ್ಲೋಗ ಸ್ಟಾರ್ಟ್ ಮಾಡಿಬಿಟ್ಟು ಸ್ಲೋಲಿ ವಿಲ್ ಇನ್ಕ್ರೀಸ್ ದ ನಂಬರ್ ಆಫ್ ಕೌಂಟ್ಸ್, ನಂಬರ್ ಆಫ್ ಎಕ್ಸಸೈಸಸ್ ಇದು ಇನ್ಕ್ರೀಸ್ ಮಾಡಿ. ಬಟ್ ಮಿಡಿಲ್ ಆರ್ ಯಂಗ್ಸ್ಟರ್ಸ್ ದೀಸ್ ಆರ್ ಆಲ್ ಅವ್ರಿಗೆ ಮತ್ತೆ ಅವ್ರ ರೊಟೀನ್ ಆ್ಯಕ್ಟಿವಿಟೀಸ್ ಎಲ್ಲ ಆ್ಯಕ್ಟಿವ್ ಆಗೇ ಇರಬೇಕು ಲೈಫಲ್ಲಿ. ಸೊ ಅವ್ರಿಗೆ ಫಸ್ಟ್ ಸ್ಟಾರ್ಟಿಂಗ್ ಬೇಸಿಕ್ ಎಕ್ಸಸೈಸಸ್ ಇರುತ್ತೆ, ಮತ್ತು ಸೊ ದೇರ್ ವಿಲ್ ಬಿ ಸಮ್ ಕಂಪಾರ್ಟ್ಮೆಂಟ್ ವೈಸ್ ವಿ ಡಿವೈಡ್ ಫಾರ್ ದ ಈಚ್ ಜಾಯಿಂಟ್. ಆ ಥರ ಎಕ್ಸಸೈಸ್ ಆ್ಯಕ್ಟಿವ್ ಅಂದರೆ ಮಸಲ್ ಗ್ರೂಪ್ಸ್ ನಾವು ಸ್ಟ್ರೆಂಥನ್ ಮಾಡ್ತೀವಿ.
ಆಫ್ಟರ್ ದ ಪ್ರೊಸೀಜರ್ ಪೇಷಂಟ್ಗೆ ಬೆಡ್ ರೆಸ್ಟ್ ಅಂತೂ ಯಾವುದೂ ಇಲ್ಲ. ಅವರು ರೊಟೀನ್ ಆ್ಯಕ್ಟಿವಿಟೀಸ್ ಮಾಡ್ಬೋದು. ಡಿಪೆಂಡಿಂಗ್ ಆನ್ ವಿಚ್ ಜಾಯಿಂಟ್, ನಾವು ಯಾವ ಜಾಯಿಂಟ್ ಟ್ರೀಟ್ ಮಾಡ್ತಾ ಇದ್ದೀವೋ ಆ ಜಾಯಿಂಟ್ಗೆ ಲೈಫ್ ಸ್ಟೈಲ್ ಮಾಡಿಫಿಕೇಷನ್ಸ್ ಇರುತ್ತೆ, ಸ್ಮಾಲ್ ಸಿಂಪಲ್ ಲೈಫ್ ಸ್ಟೈಲ್ ಮಾಡಿಫಿಕೇಷನ್ಸ್. ಅದು ನಾವೇನು ಹೇಳ್ತೀವೋ ಅದು ಮಾಡಬೇಕು. ಆ್ಯಂಡ್ ಸೊ ನಮ್ಮ ಹತ್ರ ಟೀಚರ್ಸ್ ಬರ್ತಾರೆ, ದೇ ವಿಲ್ ಕಮ್ ಅಟ್ 40s ಬಿಕಾಸ್ ಅವ್ರ ಲೈಫ್ ಸ್ಟೈಲಿಂದ ಅವ್ರು ತುಂಬ ಕೆಲಸ ಮಾಡಿಬಿಟ್ಟು, ಅಂದರೆ ಸ್ಟ್ಯಾಂಡಿಂಗಲ್ಲೇ ಅವ್ರು ಟೀಚ್ ಮಾಡಬೇಕು. ಒಬೇಸು ಇರ್ತಾರೆ ಅವರೊಬ್ಬರೊಬ್ರು, ಅವ್ರಿಗೆ ಬೇಗ ಮಂಡಿ ಸವಿಯೋದು ಸ್ಟಾರ್ಟ್ ಆಗುತ್ತೆ. ಅವ್ರು ನಮ್ಮ ಹತ್ರ ಬರ್ತಾರೆ, ಎಲ್ಲ ಟ್ರೀಟ್ಮೆಂಟ್ ತೊಗೊತಾರೆ, ದೇ ವಿಲ್ ಗೋ ಬ್ಯಾಕ್ ಟು ವರ್ಕ್ ಆಲ್ಸೋ, ಎಲ್ಲ ಮತ್ತೆ ಆಫೀಸ್ಗೆ ಹೋಗ್ಬಿಡ್ತಾರೆ. ಶೋಲ್ಡರ್ ಅಷ್ಟೇ, ಎನಿ ಜಾಯಿಂಟ್ ಅವ್ರಿಗೆ ದೇ ಕ್ಯಾನ್ ಗೋ ಬ್ಯಾಕ್ ಟು ವರ್ಕ್. ಬಟ್ ಲೈಫ್ ಸ್ಟೈಲ್ ಮಾಡಿಫಿಕೇಷನ್ಸು, ಫಿಸಿಯೋಥೆರಪಿ, ಪ್ರೋಟೀನ್ ಆಲ್ಸೋ ವೀಲ್ ಗಿವ್ ಡಿಪೆಂಡಿಂಗ್ ಆನ್ ದ ಪೇಷಂಟ್ಸ್. ಪ್ರೋಟೀನ್ ಡೈಟ್ ಸ್ವಲ್ಪ ಜಾಸ್ತಿ ಮಾಡ್ತೀವಿ. ಒಬೇಸಿರಿ ಅವ್ರಿಗೆ ವಿಲ್ ಗಿವ್ ಎ ಡೈಟ್ ಚಾರ್ಟ್ ಟು ರೆಡ್ಯೂಸ್ ದ ವೆಯ್ಟ್. ತುಂಬ ನಿಲ್ತ್ಕೊಂಡು ಮಾಡಿ ಅವ್ರಿಗೆ ನೀವು ಈ ಥರ ಮಾಡಿ, ಸೊ ಇದು ಮಾಡಬಾರ್ದು, ಇದು ಮಾಡಬೇಕು ಅಂತ ಎಲ್ಲನೂ ಹೇಳ್ಬಿಟ್ಟು ವೆರಿ ಸಿಂಪಲ್ ಮಾಡಿಫಿಕೇಷನ್ಸ್, ವೆರಿ ಸಿಂಪಲ್ ಎಕ್ಸಸೈಸಸ್ ವಿಚ್ ಗಿವ್ಸ್ ಎ ಲಾಟ್ ಆಫ್ ಇಂಪ್ಯಾಕ್ಟ್ ಆನ್ ದೇರ್ ಲೈಫ್ ಸ್ಟೈಲ್. ಇದೆಲ್ಲ ಮಾಡಿದ್ರೆ ಪ್ರಾಬ್ಲಮ್ ಏನಿರಲ್ಲ, ದೆಲ್ ಬಿ ನಥಿಂಗ್ ಮಚ್, ಇಷ್ಟೇ ಇದೇ ಹೇಳ್ತೀವಿ. ಥ್ಯಾಂಕ್ ಯು ಡಾಕ್ಟರ್ ತಮ್ಮೆಲ್ಲ ಮಾಹಿತಿಗೆ. ಥ್ಯಾಂಕ್ ಯು. ಇನ್ನು ವೀಕ್ಷಕರೇ, ಡಾಕ್ಟರನ್ನು ನೇರವಾಗಿ ಭೇಟಿಯಾಗಬೇಕು ಅಂದರೆ ಅಡ್ರೆಸ್ ಪ್ಲೇಟ್ ಇಂತಿದೆ, ನೋಟ್ ಮಾಡ್ಕೊಳ್ಳಿ. ಎಪಿಯಾನ್ ಪೇನ್ ಮ್ಯಾನೇಜ್ಮೆಂಟ್ ರೀಜನರೇಟಿವ್ ಸೆಂಟರ್, 946 21st ಮೇನ್ ರೋಡ್, BDA ಕಾಂಪ್ಲೆಕ್ಸ್ ಹತ್ರ, ಬನಶಂಕರಿ ಸೆಕೆಂಡ್ ಸ್ಟೇಜ್, ಬೆಂಗಳೂರು. ದೂರವಾಣಿ ಸಂಖ್ಯೆ 9063116311, ಮತ್ತೊಂದು ಸಂಖ್ಯೆ 6361229911. ಇದು ಇವತ್ತಿನ ನಿಮ್ಮ ಡಾಕ್ಟರ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.